ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಇಂದಿನ ಸ್ಪರ್ಧಾತ್ಮಕ ದಿನಗಳಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ನಗರ ಪ್ರದೇಶದ ವಿದ್ಯಾರ್ಥಿಗಳೊಂದಿಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಸ್ಪರ್ಧೆ ಮಾಡಬೇಕಾದ್ರೆ ಐಐಟಿ ನೀಟ್ ಸೇರಿದಂತೆ ವಿವಿಧ ಸ್ಪರ್ಧಾತ್ಮಕ ಶಿಕ್ಷಣ ಅನಿವಾರ್ಯವಾಗಿದೆ ಅಂತ ಪದ್ಮಾವತಿ ವಿದ್ಯಾವರ್ಧಕ ಸಂಸ್ಥೆ ಅಧ್ಯಕ್ಷ ಸಂಜಯ ಕುಚನೂರು ಹೇಳಿದ್ದಾರೆ. ಬುಧವಾರ ಐನಾಪುರ ಪಟ್ಟಣದ ಪದ್ಮಾವತಿ ವಿದ್ಯಾವರ್ಧಕ ಸಂಸ್ಥೆಯಲ್ಲಿ ಐಐಟಿ ಸೇರಿ ವಿವಿಧ ಸ್ಪರ್ಧಾತ್ಮಕ ಕೈಪಿಡಿ ಬಿಡುಗಡೆಗೊಳಿಸಿ ಮಾತನಾಡಿದರು. ಐನಾಪುರ ಪಟ್ಟಣ ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಗಡಿಯಲ್ಲಿ ಇರೋದ್ರಿಂದ ಬಹಳಷ್ಟು ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ. ಅದಕ್ಕಾಗಿ ನಮ್ಮ ಸಂಸ್ಥೆಯಲ್ಲಿ 6ನೇ ತರಗತಿಯಿಂದ 9ನೇ ತರಗತಿಯ ತನಕ ಐಐಟಿ ತರಬೇತಿಯನ್ನ ಪ್ರಾರಂಭಿಸಿದ್ದೀವಿ. ಇದನ್ನ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಕರೆಕೊಟ್ಟಿದ್ದಾರೆ. ಪ್ರಾಚಾರ್ಯ ಮ್ಯಾಥ್ಯೂ ಮಾತನಾಡಿ 6ರಿಂದ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸನ್ 2026-27ನೇ ಸಾಲಿನ ಶೈಕ್ಷಣಿಕ ವರ್ಷದಿಂದ ಐಐಟಿ ಫೌಂಡೇಶನ್ ವತಿಯಿಂದ ತರಗತಿಗಳನ್ನು ಪ್ರಾರಂಭಿಸಲಾಗ್ತಾ ಇದ್ದು, ಇದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳು ಆದ ಐಐಟಿ, ಜೆಇಇ, ನೀಟ್, ಒಲಿಂಪಿಯಾಡ್ಗಳು ಮತ್ತು ರಾಷ್ಟ್ರೀಯ ಮಟ್ಟದ ಪ್ರವೇಶ ಸ್ಪರ್ಧಾತ್ಮಕ ಪರೀಕ್ಷೆಗೆ ಭವಿಷ್ಯದಲ್ಲಿ ಅನುಕೂಲವಾಗುತ್ತೆ ಎಂದಿದ್ದಾರೆ. ಈ ಶಿಕ್ಷಣದಿಂದ ವಿದ್ಯಾರ್ಥಿಗಳಿಗೆ ಗಣಿತ, ವಿಜ್ಞಾನದಲ್ಲಿ ಪ್ರಾಥಮಿಕ ಹಂತದಲ್ಲಿಯೇ ಅಡಿಪಾಯ ಸಿಗೋದ್ರಿಂದ ತಾರ್ಕಿಕ ಮತ್ತು ವಿಶ್ಲೇಷಣಾತ್ಮಕ ಚಿಂತನ ಕೌಶಲ್ಯಗಳಲ್ಲಿ ಸುಧಾರಣೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಆರಂಭಿಕ ತಯಾರಿ, ಸಿಬಿಎಸ್ಇ ಪಠ್ಯ ಪರಿಕಲ್ಪನೆ ಲಭಿಸಲಾಗುತ್ತೆ ಎಂದಿದ್ದಾರೆ. ನೀಟ್ ಇದೇನು ಸಿಲೆಬಸ್ ಇದೆ, ಈ ಸಿಲೆಬಸ್ ಅನ್ನು ನಾವು 6ರಿಂದ 9ನೇ ತರಗತಿ ಮಕ್ಕಳಿಗೆ ಕಲಿಸೋ ಮುಖ್ಯ ಉದ್ದೇಶ ಅಂತಂದರೆ, ನೀವು ಈ ರೀತಿಯ ಸಿಲೆಬಸ್ಗಳು, ಈ ರೀತಿಯ ಅಡ್ವಾಂಟೇಜ್ಗಳು ಇರೋದು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಮತ್ತು ಇದರಲ್ಲಿ. ಆದರೆ ಈ ಗ್ರಾಮೀಣ ಭಾಗದ ಮಕ್ಕಳಿಗೆ ಈ ಕುರಿತು ನಾವು ಅತ್ಯಂತ ಕಡಿಮೆ, ಅಂದರೆ ಯಾವುದೇ ರೀತಿಯ ನಾವು ವಾಣಿಜ್ಯೀಕರಣ ಮತ್ತು ಕಮರ್ಷಿಯಲ್ ಪರ್ಪಸ್ ಇಟ್ಕೊಳ್ಳದೆ ಗ್ರಾಮೀಣ ಭಾಗದ ಬಡ ಮಕ್ಕಳು ಈ ನಾಲೆಜನ್ನು ತಗೊಂಡು ಅವರ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಏನು ಬೇಕೋ ಆ ವ್ಯವಸ್ಥೆಯನ್ನು ನಾವು ಸಂಸ್ಥೆ ವತಿಯಿಂದ ಈ ವರ್ಷದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದೆಲ್ಲನೂ 6ರಿಂದ ಈ ರೀತಿಯ ಸಿಲೆಬಸ್ಗಳು, ಈ ರೀತಿಯ ಇದು ಒಂದು ವ್ಯವಸ್ಥೆ ಆ ಮಕ್ಕಳಿಗೆ ಕೊಡೋದ್ರಿಂದ ಮುಂದೆ ಅವ್ರ ಭವಿಷ್ಯದಲ್ಲಿ ನೀಟ್ ಆಯಿತು, ಆಮೇಲೆ ಐಐಟಿ ಆಯಿತು, ಮತ್ತು ಇತರೆ ಅವರ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅವ್ರನ್ನ ತಯಾರು ಮಾಡುವಂಥ ಒಂದು ಫೌಂಡೇಶನ್ ಹಾಕಲಿಕ್ಕೆ ಏನು ಬೇಕೋ ಆ ಬಡ ವಿದ್ಯಾರ್ಥಿಗಳಿಗೆ ಯಾವುದೇ ವಾಣಿಜ್ಯೀಕರಣ ಉದ್ದೇಶ ಇಲ್ಲದೆ ಆ ಬಡ ಮಕ್ಕಳಿಗೆ ಅನುಕೂಲ ಆಗಲಿ, ಅವರು ಸ್ಪರ್ಧಾತ್ಮಕ ಈಗೇನು ಸಿಟಿಲಿ ಕಲಿತಾರೆ ಆ ಮಕ್ಕಳ ಜೊತೆಗೆ ಕಾಂಪಿಟೇಷನ್ ಮಾಡಲಿ ಅನ್ನೋ ಉದ್ದೇಶಕ್ಕೆ ನಾವು ಈ ವರ್ಷ 2026 ಮತ್ತು 27ನೇ ಶೈಕ್ಷಣಿಕ ವರ್ಷದಿಂದ ಇದನ್ನು ನಾವು ಈ ಮಕ್ಕಳಿಗೆ ಕೊಡೋ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಸಂಸ್ಥೆ ವತಿಯಿಂದ. ಐನಾಪುರ CBSE ಶಾಲೆಯಲ್ಲಿ 2026-27ನೇ ಶೈಕ್ಷಣಿಕ ವರ್ಷದಿಂದ ಐಐಟಿ ಸೆಕ್ಷನ್ಸನ್ನು ನಾವು ಇಲ್ಲಿ ಪ್ರಾರಂಭ ಮಾಡೋಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಸಂಸ್ಥೆಯ ಚೇರ್ಮನ್ ಸರ್ ಮಾತಾಡಿದ್ದಾರೆ. ಇದರ ವಿಶೇಷತೆ ಏನಂದರೆ, ಗ್ರಾಮೀಣ ಭಾಗದಲ್ಲಿರುವಂಥ ಎಲ್ಲ ಮಕ್ಕಳಿಗೂ ಮ್ಯಾಥ್ಸ್, ಗಣಿತ ಮತ್ತು ವಿಜ್ಞಾನ ವಿಷಯಗಳಲ್ಲಿ ಅವರಿಗೆ ತುಂಬ ತೊಂದರೆಗಳು ಅನುಭವ ಆಗೋದ್ರಿಂದ ಅವರಿಗೆ ಸಿಟಿ ಲೆವೆಲಲ್ಲಿರುವಂಥ ಮಕ್ಕಳ ಲೆವೆಲಲ್ಲಿ ಅವರಿಗೆ ಕಲಿಸೋದಕ್ಕೆ ಅಥವಾ ಕಲಿಯೋದಕ್ಕೆ ಆಗದೇ ಇರೋದ್ರಿಂದ ಅವ್ರ ಜೊತೆಗೆ ಒಂದು ಕಾಂಪಿಟೇಷನ್ ಲೆವೆಲಿಗೆ ಬರಬೇಕಾಗಿರೋದ್ರಿಂದ ನಮ್ಮ ಗ್ರಾಮೀಣ ಮಕ್ಕಳಿಗೆ ಡೆವಲಪ್ಮೆಂಟ್ ಅಭಿವೃದ್ಧಿಯನ್ನು ಕೊಡೋಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮವನ್ನು ಈ ವರ್ಷದಿಂದ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಇದರಿಂದ ಮಕ್ಕಳಿಗೆ ಏನಾಗುತ್ತೆ ಅಂದರೆ, ಈಗ NCERT ಸಿಲೆಬಸ್ ಇನ್ನೂ ತುಂಬ ಟಫ್ ಆಗ್ತಿದೆ. CBSE 2026-27ನೇ ವರ್ಷದಲ್ಲಿ ಮತ್ತೆ 9ನೇ ತರಗತಿ ಸಿಲೆಬಸ್ಸನ್ನು ಮತ್ತೆ ಟಫ್ ಮಾಡಿದ್ದಾರೆ. ಸೊ ಈ ಒಂದು ಟಫ್ನೆಸ್ ಅವ್ರ ಜೀವನದಿಂದ ತೆಗೆದುಹಾಕೋಕ್ಕೋಸ್ಕರ ನಾವು IIT ಫೌಂಡೇಶನನ್ನು ಸ್ಟಾರ್ಟ್ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ಆ ಮಕ್ಕಳನ್ನು ಪ್ರಾಯೋಗಿಕವಾಗಿ ಸಿಟಿ ಲೆವೆಲಲ್ಲಿ ಯಾವ ಲೆವೆಲಲ್ಲಿ ಮಕ್ಕಳು ಬೆಳೀತಿದ್ದಾರೋ ಅದೇ ಲೆವೆಲಲ್ಲಿ ನಮ್ಮ ಗ್ರಾಮೀಣ ಭಾಗದಲ್ಲಿರುವಂಥ ಮಕ್ಕಳನ್ನು ಕೂಡ ಬೆಳೆಸಿ ಮುಂದಕ್ಕೆ ಕರೆತರೋಕ್ಕೋಸ್ಕರ ಅವರು ಕೂಡ ಕಾಂಪಿಟೇಷನ್ ವರ್ಲ್ಡಿಗೆ ಬರಲಿ, ಅವರಿಂದನೂ ನಮ್ಮ ಸಂಸ್ಥೆಗೆ ಅಥವಾ ಈ ಗ್ರಾಮೀಣ ಭಾಗಕ್ಕೆ ಒಳ್ಳೆಯ ಹೆಸರು ಬರುತ್ತೆ ಅನ್ನೋ ಒಂದು ನಿಟ್ಟಿನಿಂದ ನಾವು ಈ ಕಾರ್ಯಕ್ರಮವನ್ನು ಚಾಲನೆ ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ಇದರಿಂದ ತುಂಬ ಅಂದರೆ, ಈಗ NCERT ಸಿಲೆಬಸ್ ಬೇಸ್ಡ್ ಆಗಿರುವಂಥ ಟೆಕ್ಸ್ಟ್ ಬುಕ್ಗಳನ್ನೇ ನಾವು ಇದಕ್ಕೆ ಸೆಲೆಕ್ಟ್ ಮಾಡಿದ್ದೀವಿ. ಅದರಿಂದ ಸ್ಪೆಷಲ್ ಕೋಚಿಂಗ್ ಇರುತ್ತೆ. ಆ ಸ್ಪೆಷಲ್ ಕೋಚಿಂಗ್ ಮತ್ತು ಟ್ರೈನಿಂಗು ಕೂಡ ಹೊರಗಿಂದ IIT ಎಕ್ಸ್ಪರ್ಟ್ಗಳು ಕೂಡ ಬರ್ತಾರೆ ಈ ಟ್ರೈನಿಂಗಿಗೋಸ್ಕರ. ಅವರು ಕೂಡ ರೆಡಿ ಇದ್ದಾರೆ. ಅವರು ಬಂದು ನಮಗೆ ಇದಕ್ಕೆ ಸಪೋರ್ಟ್ ಮಾಡಿ ನಾವು ಒಳ್ಳೆಯ ಒಂದು ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಇಲ್ಲಿ ಶೈಕ್ಷಣಿಕವಾದಂಥ ಶಿಕ್ಷಣವನ್ನು ಕೊಡೋದಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೀವಿ ಅಂತ ಕೂಡ ಈ ಮೂಲಕ ತಿಳಿಸ್ತಾ ಇದ್ದೀವಿ. ಈಗ ಬುಕ್ಸ್ ತೋರಿಸಿ, ಬಯಾಲಜಿ ಇದೆ. ಬಯಾಲಜಿಯಲ್ಲಿ ನಮಗೇನಾಗುತ್ತೆ, ಕಂಪ್ಲೀಟ್ ಇಲ್ಲಿ ನಿಮಗೆ ನೋಡ್ಬೋದಾಗಿದೆ, IIT JEE ಕಂಪ್ಲೀಟ್ ಕೋರ್ಸ್ಗಳಿರ್ತವೆ. ಬಯಾಲಜಿ ಬೇಸ್ಡ್ ಆಗಿ ನಿಮಗೆ ಬರುತ್ತೆ. ಅದೇ ರೀತಿ ನಿಮಗೆ ಕಂಪ್ಲೀಟ್ ಫಿಸಿಕ್ಸ್ ಬರುತ್ತೆ. ಫಿಸಿಕ್ಸನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಇದು ಮ್ಯಾಥಮೆಟಿಕ್ಸ್ ಕ್ಲಾಸ್ 6, 7, 8, 9 10ಗೂ ಕೂಡ ಇದೆ. 10ಗೆ ನಾವು ತಗೊಳ್ತಿಲ್ಲ.
9th ತನಕ ನಾವು ಸಪ್ರೇಟ್ ಆಗಿ ತಗೊಳ್ತಿದ್ದೀವಿ. ನಿಮಗೆ ಕಂಪ್ಲೀಟ್ ಆಗಿ ನೋಡ್ಬೋದು ಇದು ಮಕ್ಕಳ ಯಾವ ರೀತಿ ಡೆವಲಪ್ಮೆಂಟ್ ಕೊಡುತ್ತೆ ಅನ್ನೋದಾದ್ರೆ, ಈಗ CBSE ಬೇಸ್ಡ್ ಆಗಿರುವಂಥ ಸಿಲೆಬಸ್ಸನ್ನೇ ನಾವು ಸೆಲೆಕ್ಟೆಡ್ ಮಾಡಿದ್ದೀವಿ. ಸೊ ಇದು ಈಸಿ ಆಗುತ್ತೆ ಮಕ್ಕಳಿಗೆ. ಮ್ಯಾಥ್ಸು ಈಗ ತುಂಬ ಟಫ್ ಆಗಿ ಬರ್ತಿದೆ, ಸೈನ್ಸ್ ತುಂಬ ಟಫ್ ಆಗಿ ಬರ್ತಿದೆ. ಈ ಒಂದು ಕಠಿಣವಾದಂಥ ಸಿಚುವೇಶನಿಂದ ತೆಗೆದುಬಿಟ್ಟು ಮಕ್ಕಳಿಗೆ ಈಸಿ ಆಗಲಿ ಅಂತೇಳಿ ಈ ಒಂದು ಫೌಂಡೇಶನ್ ಕೋರ್ಸನ್ನು ಸ್ಟಾರ್ಟ್ ಮಾಡ್ತೀವಿ. ಇದು ಜಸ್ಟ್ ಫೌಂಡೇಶನ್ ಕೋರ್ಸ್ ಆಗಿರುತ್ತೆ. ಈ ವೇಳೆ ಅಧ್ಯಕ್ಷ ಸಂಜು ಕೊಚನೂರಿ, ಉಪಾಧ್ಯಕ್ಷ ರವೀಂದ್ರ ಬಣಚುವಾಡ, ಗಜಕುಮಾರ್ ಪಾಟೀಲ್, ಬಾಬು ಸಾಬ್ ಪಾಟೀಲ್, ಮಹಾವೀರ ಪಾಟೀಲ್, ಜಯಕುಮಾರ್ ಪಾಟೀಲ್, ಮಹಾವೀರ ಲಿಂಬಿಕಾಯ್, ವಸಂತ ಹುದ್ದಾರ್, ಸಿದ್ಧಾಂತ ಬಣಚುವಾಡ, ಮಂಜುನಾಥ ಕೊಚನೂರೆ, ಭರತೇಶ್ ತೆರದಾಳೆ, ಪ್ರಾಚಾರ್ಯ ಮ್ಯಾಥ್ಯೂ ಉಪಸ್ಥಿತರಿದ್ದರು. ಸಿದ್ದಯ್ಯ ಹಿರೇಮಠ, TV20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.